ಯಪ್ಪ ಆ ಡ್ರೆಸ್ ಬಿಚ್ಚಿದೆ. ನಮ್ಗೆ ಏನಂದ್ರೆ ಯಾವ್ರ ಸ್ಪೆಷಲ್ ಡೇ ಏನಾದ್ರು ಇದ್ರೆ ಡ್ರೆಸ್ ಹಾಕೊಂಡಿರ್ತಾವಲ್ಲ, ಯಾವಾಗ ಬಂದು ಬಿಸ್ತವೇನ, ಯಾವಾಗ ಡೈಲಿ ಹಾಕಿನೋ ಡ್ರೆಸ್ ಹಾಕ್ಯಂತವ ನಂಗೆ ಆಗ್ಬಿಡ್ತೈತಿ. ಕಂಫರ್ಟ್ ಅನ್ಸಂಗಿಲ್ಲ. ವಾವ್, ಗಣೇಶ ಎಷ್ಟು ಚೆನ್ನಾಗೈತಿ. ಪರವಾಗಿಲ್ಲ, ನಮ್ಮ ಬಾಸು ದೇವ್ರು ನಂಬ್ತಾರೆ ಅನ್ನೋದು ಗೊತ್ತಾಯ್ತು ಅಷ್ಟೇ. ಈಗ ಗಣೇಶನ ಎಲ್ಲಿಡ್ಲಿ? ದೇವ್ರ ಮನೇಲಿ ಇಟ್ಟರೆ ಜಾಗ ಇಲ್ಲ, ಅದು ದೇವ್ರ ಮೇಲೆ ಸ್ವಲ್ಪ ಸಣ್ಣದಿದೆ, ಅಲ್ಲೇ ಫೋಟೋ ಇದ್ದವು. ಇಲ್ಲೆಲ್ಲ ಇಟ್ಟರೆ ಚೆನ್ನಾಗಿ ಅನ್ಸಂಗಿಲ್ಲ. ಏನು ಮಾಡಲಿ? ಹಾಂ, ಒಂದು ಕೆಲಸ ಮಾಡ್ತೇನೆ. ಹೆಂಗಿದ್ರು ಡೈಲಿ ಆಫೀಸಿಗೆ ಹೋಗಿ ಹೋಗ್ತಾನಲ್ಲ, ನನ್ನ ಟೇಬಲ್ ಮೇಲೆ ಇಟ್ಕೊಂಡ್ಬಿಡ್ತೇನೆ. ಹಾಗಾಗಿದ್ರೆ ನಾನು ಮನೆ ಬಿಟ್ಟು ಹೋದರೆ ಸುಮ್ಮನೆ ಇದ್ದಂಗಾಗುತ್ತೆ. ತಗೊಂಡೋಗಿ ಹೋಗ್ಬೇಕಾದ್ರೆ ತಗೊಂಡು ಹೋಗ್ತೇನೆ, ನನ್ನ ಟೇಬಲ್ ಹತ್ರ ಇಟ್ಬಿಡ್ತೇನೆ. ಇಲ್ಲಾಂದ್ರೆ ಪರ್ಮನೆಂಟ್ ನನ್ನ ಟೇಬಲ್ ಮೇಲೆ ಇಟ್ಕೊಂಡ್ಬಿಡ್ತೇನೆ. ಹಾಗೆ ಮಾಡ್ತೇನೆ. ಹೇಗಿದ್ರು ಬಾಸ್ ಕೊಟ್ಟಿದ್ದಲ್ಲ, ಅಲ್ಲೇ ಕಂಪ್ನಿಯಲ್ಲಿ ಇಟ್ಟರೆ ಚೆನ್ನಾಗಾಗುತ್ತೆ. ಅಲ್ಲಿ ಯಾವ್ದು ಫೋಟೋನೂ ಇಲ್ಲ, ಏನಿಲ್ಲ. ನನ್ನ ಕ್ಯಾಬಿನಲ್ಲಿ ಟೇಬಲ್ ಮೇಲೆ ಇಟ್ಟರೆ ಅಥವಾ ಇಲ್ಲಿ ಹೊರ ಕುಂದಿರ್ತೇನಲ್ಲ, ಇದೇನು ಭಾಳ ದೊಡ್ಡದೇನಿಲ್ಲ, ಚಿಕ್ಕದಾಗಿ ಒಂಥರ ಚೆನ್ನಾಗೈತಿ. ನನ್ನ ಟೇಬಲ್ ಮೇಲೆ ಇಟ್ಕೊತೀನಿ. ಮಮ್ಮಿ ಆವಾಗಲೇ ಫೋನ್ ಮಾಡಿದ್ರು, ನಾನು ಫ್ರೆಶ್ ಅಪ್ ಆಗಿ ಮಾಡ್ತೇನೆ ತಡಿ ಅಂದೆ. ಹಚ್ಚಂತಡಿ. ಹಲೋ, ಏನು ಮಾಡಕತ್ತೀರಿ ಮಮ್ಮಿ? ಏನಿಲ್ಲವ, ನಿಮ್ಮ ಅಪ್ಪಾಜಿ ಈಗ ಬಂತು, ಟೀ ಮಾಡಕತ್ತಿದ್ದೆ ನೋಡು. ನೀನೇನು ಮಾಡಕತ್ತಿ? ಟೀ ಕುಡ್ದೆ ನೀನು? ಇಲ್ಲ ಮಮ್ಮಿ, ಟೀ ಏನು ಕುಡಿದಿಲ್ಲ. ಅಂದರೆ ಬರಬೇಕಾದ್ರೆ ಅದೇ ಪಾನಿಪುರಿ ಅಥವಾ ಜ್ಯೂಸ್ ಗೀಸ್ ಅಂತಂದು ನಮ್ಮ ಫ್ರೆಂಡ್ಸ್ ಮತ್ತು ಬರ್ತಡೇ ಅಲ್ಲ ಎಲ್ಲ ಕೊಡಿಸಿದ್ದು, ನಾನೇ ತಿಂದು ಬಂದಲ್ಲ, ಹೊಟ್ಟೆ ನಸ್ತಿದ್ದಿಲ್ಲ, ಹಂಗೆ ಸುಮ್ಮನೆ ಕುಂತಿದ್ದೇನೆ. ಹೌದೇನು? ಅಪ್ಪಾಜಿ ಕಡೆ ಕೊಡು ಮಮ್ಮಿ. ತಡಿಯವ, ಇಲ್ಲೇ ಅದರ ಸ್ಪೀಕರ್ ಹಾಕ್ಬಿಡ್ತಾನೆ ತಡಿ. ಹಲೋ, ಏನಮ್ಮ ರಾಧಾ, ಆರಾಮದಿಯಾ? ಹ್ಞೂ ಅಪ್ಪಾಜಿ, ನಾನು ಆರಾಮದ ನೋಡು. ನೀನು ಆರಾಮದೀಯಾ? ಏನು ಮಾಡಕತ್ತೀರಿ? ಏನಿಲ್ಲವಾ, ನಿಮ್ಮವ್ವ ಟೀ ಮಾಡಿದ್ಲಾ, ಈಗ ಟೀ ಕುಡಿಯಕತ್ತೆ ನೋಡಂಗ. ಹೌದೇನಪ್ಪಾಜಿ? ಯಾವಾಗ ಬರ್ತೀಯಮ್ಮ ನೀನು ಊರಿಗೆ? ಅಯ್ಯ ಅಪ್ಪಾಜಿ, ಬಂದಿರೋದೇನು ಇನ್ನು 1 ತಿಂಗಳು 2 ತಿಂಗಳು ಆಗಿಲ್ಲ, ಏನಿಲ್ಲ. 1 ತಿಂಗಳ ಮೇಲೆ 1 ವಾರ ಆಗಿತ್ತು ಅಷ್ಟೇ. ಅಷ್ಟೊತ್ತಿಗೆ ಎಲ್ಲ ಊರಿಗೆ ಯಾವಾಗ ಬರ್ತೀನಿ ಅಂತ ಕೇಳ್ತಿಯಲ್ಲ? ಏನಿಲ್ಲ ಬಿಡಮ್ಮ, ನಿನ್ ಬಿಟ್ಟು ಭಾಳ ದಿನ ಇಲ್ಲಲ್ಲ, ಅದಕ್ಕೆ ರಜೆ ಇದ್ರುಪಾ, ಏನಾಗಲ್ಲ ಒಂದಿನ. ನೋಡ್ತೇನೆ ತಗ. ಇನ್ನೊಂದು 2 ದಿನ ಬಿಟ್ಟು ಮುಂದಿನ ವಾರ ಭಾನುವಾರ ರಜೆ ಇರ್ತೈತೆ. ಹೆಂಗಿದ್ರು ಶನಿವಾರ ಒಂದು ಹೆಚ್ಚಿಗೆ ಲೀವ್ ತೊಗೊಂಡು ಬರ್ತಾನಂತೆ. ಹಂಗೆ ಮಾಡಮ್ಮ. ಅಪ್ಪಾಜಿ, ಇನ್ನೊಂದು ಏನೋ ಹೇಳ್ಬೇಕು. ಮಮ್ಮಿ, ಇವತ್ತು ನನ್ನ ಬರ್ತಡೇ ಇತ್ತಲ್ಲ, ಗಿಫ್ಟ್ ಕೊಟ್ಟರು ನನಗೆ. ಗಿಫ್ಟ್ ಏನು ಕೊಟ್ಟೆ ಹೇಳು? ಗಿಫ್ಟ್ ಕೊಟ್ರ? ಯಾರು? ಅದು ಅಲ್ಲ, ಬಾಸ್ ಅಂತಂದು ಹೇಳಿದ್ರೆ ಮತ್ತೆ ಬಾಸ್ ಅಂತ ಹೇಳಿದ ಬೇಡ, ನನ್ನ ಫ್ರೆಂಡ್ ಕೂಡ ಅಂತಂದು ಹೇಳ್ತೀನಿ. ಯಾರು ಕೊಟ್ಟರೆ ಗಿಫ್ಟು? ಇದು ಆಫೀಸ್ನಲ್ಲಿ ನನ್ನ ಫ್ರೆಂಡ್ ಇದ್ದಾರೆ ಅಂತಂದು ಹೇಳಿದ್ನಲ್ಲ ಮಮ್ಮಿ, ಅದೇ ರಶ್ಮಿ ಅಂತಂದು ಹೇಳ್ತಿದ್ನಲ್ಲ, ಅವಳು ಗಣೇಶನ್ ಗಿಫ್ಟ್ ಕೊಟ್ಟಳು. ಓ ಹೌದೇನಮ್ಮ, ಒಳ್ಳೆಯ ಪಾಪ, ಒಳ್ಳೆ ಹುಡುಗಿ ಅನಿಸ್ತದೆ ನೋಡು. ಈಗಿನ ಕಾಲದಾಗೂ ಅಂತ ಇರೋದು ಅಪರೂಪ ನೋಡಮ್ಮ ಸಿಗೋದು. ಗಿಫ್ಟ್ ಅಂದ್ರೆ ಏನೇನು ಬೇಕೋ ಅದನ್ನ ಕೊಡ್ತಿರ್ತಾರ, ಅದ್ರಾಗೂ ಗಣೇಶನ ಕೊಟ್ಟಾರಂದ್ರೆ ಒಳ್ಳೇದಾಗ್ಲಿ ಅಂತಂದು ಒಳ್ಳೆ ಮನಸ್ಸಿಂದನೇ ಆರೈಸಿ ಕೊಟ್ಟಾರ ಅನಿಸ್ತತಿ. ಹ್ಞೂನಪ್ಪಾಜಿ, ಭಾಳ ಒಳ್ಳೆಯವ್ರವರು. ಅಪ್ಪಾಜಿ, ನಾನು ಊರಿಗೆ ಬರ್ತೇನೆ, ಅದು ಒಂದು ಕಂಡೀಷನ್ ನೋಡು. ಕಂಡೀಷನ್? ಏನು ಹೇಳಮ್ಮ, ನೀನು ಬರ್ತೀಯ ಅಂದ್ರೆ ಯಾವ ಕಂಡೀಷನ್ಗಾದ್ರೂ ಒಪ್ಪಿಗೆ ನಾನು ಬರ್ತೇನೆ ಮುಂದಿನ ವಾರ. ಅಂದರೆ ಇವತ್ತು ಈ ವಾರದಾಗ ಬರೋಕ್ಕೆ ಟ್ರೈ ಮಾಡ್ತೇನೆ. ಆದರೆ ನಾನು ಬಂದಮೇಲೆ ನೀವು ನನ್ನ ಜೊತೆ ಬರಬೇಕು. ಮಮ್ಮಿ ನೀನು ಬಂದು 1-2 ದಿನ ನನ್ನ ಜೊತೆಗೆ ಇಲ್ಲಿದ್ದು, ಹೆಂಗಿದ್ರು ಅಂಕಲ್ ನೀನು ಭಾಳ ದಿನ ಅದು ಕರೆಯಕತ್ತಾರಂತ ಅವರು ಮನ್ನಂದು. ನಾನು ಬಾಬಾ ಅಂತ ನಮ್ಮ ಬರೋಂಗಿಲ್ಲ ಅಂತಂದ್ರೆ, ಹಿಂಗಿದ್ರು ನೀನು ಅಂಕಲ್ ಜೊತೆಗೆ ಭಾಳ ದಿನ ಎತ್ತಿ ಕುಂತು ಮಾತಾಡಿರಲ್ಲ, ಏನಿಲ್ಲ. ಅವಾಗ ಯಾವಾಗೋ ಆವಾಗಿನ ಕಾಲ, ಯಾವುದೋ ಕಾಲ ಆತಮ್ಮ, ನಾವೆಲ್ಲ ಕುಂತು ಮಾತಾಡಿದ್ದು ಭೇಟಿಯಾಗಿದ್ದಂತಾರ. 1-2 ದಿನ ಬರ್ರಿ, ಹೆಂಗಿದ್ರು ನಾನು ಇಲ್ಲೇ ಇದ್ದಾನ, ಹೆಂಗಿದ್ರು ಮನಿನೂ ಐತಿ. 1-2 ದಿನ ನನ್ನ ಜೊತೆಗಿದ್ದು ಆಮೇಲೆ ಮತ್ತೆ ನೀವು ಊರಿಗೆ ಹೋಗುವಂತೆ. ಹಂಗಿದ್ರೆ ಅಂದ್ರೆ ಮಾತ್ರ ನಾನು ಊರಿಗೆ ಬರ್ತೇನೆ, ಇಲ್ಲಾಂದ್ರೆ ಇಲ್ಲ ನೋಡು. ನಾವ್ ಯಾಕೆ ಬಿಡಮ್ಮ, ನೀನ್ ಬಾರಮ್ಮ, ನಾವು ನೋಡ್ತೇವಂತೆ. ಅದು ಮಾತ್ರ ನಡೆಯಂಗಿಲ್ಲ. ನೀವು ಬರ್ತೇನೆ ಅಂತ ಪ್ರಾಮಿಸ್ ಮಾಡಿದ್ರೆ ಮಾತ್ರ ನಾನು ಊರಿಗೆ ಬರ್ತೇನೆ, ಇಲ್ಲಾಂದ್ರೆ ನಾನು ಹತ್ರ ಬರಂಗಿಲ್ಲ ನೋಡಪ್ಪಾಜಿ. ನಾನು ಬರಬೇಕು ಅಂತಂದ್ರೆ ನೀವು ನನ್ನ ಜೊತೆ ವಾಪಸ್ ಬರಬೇಕಷ್ಟೇ ರೀ. ಹೋಗಿ ಬರಂತಗರಿ, ನಮಗೂ ಒಂಥರ ಧೈರ್ಯ ಇರ್ತೈತೆ. ನನ್ನ ಮಗಳು ಅಂದ್ರೆ ಅವರು ಒಳ್ಳೆಯರದಾರ ಬಿಡು, ರಂಗನಾಥ್ ಅವರು ಒಳ್ಳೆಯರದಾರ ಅಣ್ಣರು. ಆದ್ರೆ ನಮ್ಮ ಮಗಳು ಮನೆ ಹೆಂಗೈತಿ ಏನು ಸ್ವಲ್ಪ ನಮಗೂ ನೋಡ್ದಂಗೆ ಆಕತ್ತಲ್ಲ. ಹೋಗಿ ಬರೋಣ ಅಂತಗರಿ. ಸರಿ ತಗೊಳಮ್ಮ, ನೀನು ಬಾ, ನಿನ್ ಜೊತೆಗೆ ಬರ್ತಾವಂತೆ. ಬೇಕಾ 1-2 ದಿನ ಇದ್ದು ನಾವು ಆಮೇಲೆ ಈ ಕಡೆ ನಮ್ಮ ಊರಿಗೆ ಬರ್ತಾವ. ಮತ್ತು ನೀವು ಹಿಂಗಂದು ನನ್ನ ಕರ್ಸ್ಕೊಂಡು ಆಮೇಲೆ ಏನಾದರೂ ಕಾರಣ ಹೇಳಿ ಬರಂಗಿಲ್ಲ ಅಂದ್ರೆ ನಾನು ಮಾತ್ರ ಕೇಳಂಗಿಲ್ಲ ನೋಡಪ್ಪಾಜಿ. ಮತ್ತೆ ಅಯ್ಯೋ ಇಲ್ಲಮ್ಮ ತಾಯಿ, ನಿನ್ನೆಲ್ಲರೂ ಎದುರು ಕಾಣಕತ್ತ, ಮಾತಿ ತಪ್ಪಕತ್ತ. ಇಲ್ಲ ತಗ, ಪ್ರಾಮಿಸ್ ಬರ್ತೀವಿ, ಓಕೆನಾ? ಸರಿ ಅಪ್ಪಾಜಿ, ಹಂಗಿದ್ರೆ ಅಪ್ಪಾಜಿ ನಾನು ಆಮೇಲೆ ಮಾಡ್ತೇನೆ ತಗ. ಅಂದ್ರೆ ಫೋನು ಯಾಕೋ ಚಾರ್ಜ್ ಕಮ್ಮಿ ಐತಿ, ಮತ್ತು ಕರೆಂಟ್ ಹೋದ್ರೆ ಸುಮ್ಮನೆ ಚಾರ್ಜ್ ಇಲ್ಲಂಗೆ ಆಕತ್ತೆ. ಆಮೇಲೆ ಮಾಡ್ತೇನೆ ತಗ ನಾನು ಮತ್ತೆ. ಹಾಂ ಸರಿ ಅಮ್ಮ, ಹುಷಾರು ನೋಡು. ಗಣೇಶ. ಬಾಸ್ ಇಷ್ಟೊತ್ತಿಗೆ ಏನು ಮಾಡ್ತಿರ್ಬೋದು? ಅಲ್ಲ, ಅವ್ರು ಏನು ಮಾಡ್ತಿದ್ರು ನನಗೇನು? ರಾತ್ರಿಗೆ ಏನಾದರೂ ರೈಸ್ ಆದರೂ ಏನಾದರೂ ಮಾಡ್ಕೊಂಡ್ರಾತು. ಹೋಗಿ ನೋಡ್ತೇನೆ ಏನು ಮಾಡ್ಕೋಬೇಕು ಏನಂದ್ರೆ. ಇನ್ನು ಸದ್ಯ ಇಲ್ಲೇ ಇಡ್ತೇನೆ ಟಿ ವಿ ಹತ್ರ. ಯಾಕಮ್ಮನೆ ಇಷ್ಟು ಶಾಂತವಾಗೈತಿ? ಎಲ್ಲೋಗ್ಯಾರ ತಾಯಿ ಮಗಳು? ಎಲ್ಲಾದರೂ ಹೋಗ್ಲಿ ಬಿಡು, ಸ್ವಲ್ಪ ನೆಮ್ಮದಿ ಹಾಕೊಂಡ್ರ ಎಲ್ಲ ಕೆಲಸ ಮುಗಿಸ್ಕೊಂಡ್ರ ಅನ್ನೋತ್ತಿಗೆ ಚಹಾ ಮಾಡ್ಕೊಂಬ, ಜ್ಯೂಸ್ ಮಾಡ್ಕೊಂಬ, ಸರ್ಬತ್ ಮಾಡ್ಕೊಂಬ, ಮಜ್ಜಿಗೆ ಮಾಡ್ಕೊಂಬ ಮಾಡಿದ್ರೆ ಗೊತ್ತಾಗತ್ತೆ ಕೆಲಸ. ಅಲ್ಲ, ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡಿದ್ರೆ ನಮಗೂ ಎಲ್ಲರಿಗೂ ಮಾಡ್ಕೊಂಡು ಏನಾರ ಕುಡಿಯೋಕೆ ಖುಷಿ ಆಕತಿ. ಅದು ಏನಿಲ್ಲ, ಆರಾಮಿಲ್ಲ ಅನ್ನಂಗಿಲ್ಲ, ಏನಿಲ್ಲ, ಎಲ್ಲ ನೆಟ್ಟಗಾದಾರ. ಸುಮ್ಮನೆ ಅಲ್ಲಿ ಕೆಲಸ ಹೊಜ್ಜಾಕತ್ತಂದು ಇಲ್ಲಿ ಬಂದಾರ.
ಇಲ್ಲ ಅದು ಅಲ್ಲ, ಅಲ್ಲಿ ಅಂತೂ ಫುಲ್ ಎಲ್ಲ ಕೆಲಸ ಇವ್ರ ಮೈ ಮ್ಯಾಗ ಬೀಳ್ತಿತ್ತು ಹೋಗಲಿ. ಇಲ್ಲ ಅದು ನನ್ನ ಕೆಲಸಕ್ಕೆ ಏನಾದರೂ ಹೆಲ್ಪ್ ಮಾಡ್ಬೇಕಾ? ಯಾಕೆ ಆರಾಮಾಗಿ ಕುಂತ್ಬಿಟ್ಟಿಯಲ್ಲ? ಇಲ್ರಿ, ಆ ಚಿಕ್ಕಮ್ಮರು ಆಮೇಲೆ ಅತ್ತೆರೆಲ್ಲ ಹೊರಗೆ ಹೋಗ್ಯಾರ ಅನಿಸ್ತತಿ. ಹಂಗೆ ಕೆಲಸ ಎಲ್ಲ ಮುಗಿತಂಗೆ ಕೂತ್ಕೊಂಡೆ ನಾನು. ನಿಮ್ಗೆ ಟೀ ಮಾಡ್ಕೊಂಬರಲ್ಲ? ಇಲ್ಲ ಬೇಡ ಬಿಡು. ಯಾಕೆ ಸುಮ್ಮನದಿಲ್ಲ ನಿನ್ನಿಂದ? ಏನಿಲ್ಲ ಬಿಡಿ. ಹೇಳ ಯಾಕೆ? ಅಲ್ರಿ ಮತ್ತಿನ್ನೇನು, ನಿನ್ನೆ ಅದೇನೇನೋ ಸ್ವೀಟು ಅದೇನೋ ಚಿಕ್ಕಮ್ಮರಿಗೆ ಇಷ್ಟ ಅಂತಂದು ಅದು ಇದು ತಂದ್ರಲ್ಲ, ಮತ್ತು ನಾವೇನು ಮನುಷ್ಯರಲ್ಲೇನು ನಮಗೆ ಕೊಡೋಕೆ ಬರೋಂಗಿಲ್ಲ, ಬರೀ ಅವ್ರಿಗೆ ಅಷ್ಟ ತಂದಿರ. ಹೆಂಗಿದ್ರು ನೀವೇನು ಅವ್ರಿಗಂತ ಒಂದು ಪೀಸ್ ಅಷ್ಟ ತಂದಿರಂಗಿಲ್ಲ, ಮನೆಯವ್ರಿಗೆಲ್ಲ ತಂದಿರ್ತೀರ. ಇಲ್ಲೇ ಕೊಟ್ಟಾಯ್ತು, ಸೀದಾ ಹೋಗಿ ಅವ್ರ ಕಡೆನ ಕೊಡ್ತೀರ. ಅಯ್ಯೋ ಅಕ್ಕನ ಥರ ಕೇಳಿದ್ದಲ್ಲ, ಅದಕ್ಕೆ ಅವಳ ಕಡೆ ಕೊಟ್ಟೆ. ಅವಳ ಕಡೆ ಕೊಟ್ಟರೆ ಏನಾಯ್ತು, ನಿನ್ನ ಕಡೆ ಕೊಟ್ಟರೆ ಏನಾಯ್ತು? ಎಲ್ಲರೂ ತಿಂದ್ರಲ್ಲ, ಮುಗೀತು ಬಿಡು. ನಾನೇನು ಅವ್ರಿಗಷ್ಟ ಅಂತ ತಂದೆನಾ? ಮನೆಯವ್ರಿಗೆಲ್ಲರಿಗೂ ಅಂತ ತಂದೆ. ಏನು ಮನೆಯವ್ರಿಗೆಲ್ಲ ತಂದಿರ? ನಾವೆಲ್ಲ ತಿಂದಾಗ ಅನ್ಕೊಂಡಿರೇನು? ಚಿಕ್ಕಮ್ಮರು ಏನಿಲ್ಲ, ನೀವೇನು ತಂದು ಕೊಟ್ರಲ್ಲ, ನೀವು ಇಲ್ಲಿ ಇರೋವ್ರಿಗೂ ಇಲ್ಲೇ ಕವರ್ನಾಗ ಇಟ್ಕೊಂಡು ಕುತ್ಕೊಂಡಿದ್ರು. ನೀವು ಆ ಕಡೆ ರೂಮಿನ ಕಡೆ ಹೋಗೋದು ಎಲ್ಲ ತಗೊಂಡೋಗಿ ರೂಮ್ನಾಗ ಇಟ್ಕೊಂಡಾರ. ಏನು ರೂಮ್ನಾಗ ಹೋಗಿದ್ದಾಳ? ಏನು ತಪ್ಪಿಳ್ಕೊಂಡೆ ನೋಡ, ಅಡುಗೆ ಮನೆಗೆ ಏನು ಇಟ್ಟ ಹೋಗು. ಅಯ್ಯ 3 ಹೊತ್ತು ಅಡುಗೆ ಮನೆಗೆ ಬಿದ್ದಿರ್ತಾನೆ, ನನಗೆ ಗೊತ್ತಾಗಲ್ಲ ಯಾಕೆ ಅವ್ರನಾಗ ಏನದವ ಅಂತಂದು. ಅಲ್ಲ ಅಡುಗೆ ಮನೆಗಿದ್ರೆ ನಾವು ಹೆಂಗ ತಗೊಂಡು ತಿನ್ಬೋದಪ್ಪ. ಹೋಗಿ ಹೋಗಿ ರೂಮ್ನಾಗ ಕಪಾಟ್ನಾಗ ಇಟ್ಕೊಂಡು ನಾವೇನು ತಿನ್ನಕತ್ರಿ? ಹೌದಾ? ನನಗೇನು ಗೊತ್ತ ಮಾರ ಯಾಕೆ ಹಿಂಗೆ ಮಾತಾಡಂದು. ಸುಮ್ಮನೆ ಸಹಜವಾಗಿ ಕೊಡೋಂಗೆ ಕೊಟ್ಟೆ. ಹಿಮೇಲೆ ಏನು ಹೇಳ್ತಾಳಲ್ಲ, ನಿನ್ನ ಕಣ್ಣ ಕೊಟ್ಬಿಡ್ತಂತಾಗ. ನೀನಾದ್ರೂ ಮತ್ತೆ ನೀನ ಬೇಕಾದ್ರೆ ಎಲ್ಲರಿಗೂ ಕೊಟ್ಟು ಅಡುಗೆ ಮನೆಗೆ ಇಡುವಂತೆ, ಬೇಕಾದಾಗ ಬಂದು ತಿನ್ಲಿ. ಬರ್ತಡಿ ಕೇಳ್ತಾನೆ ಆಮೇಲೆ. ಅಯ್ಯೋ ಅಂತ ಕೆಲಸ ಮಾಡಬೇಡಪ್ಪ. ಮತ್ತು ನೀವು ಕೇಳಿ ಅವ್ರು ಅದನ್ನ ಅತ್ತೆಯರ್ಗೆ ಹೇಳಿ, ಅತ್ತೆಯರು ಮತ್ತೆ ಗಂಡು ಹಿಂಗೆ ಕೊಟ್ಟು ಹಂಗೆ ಕೊಟ್ಟೆ ಅಂತ ನನಗೆ ಮಾತಾಡೋದು ಏನು ಬೇಕಾಗಿಲ್ಲ. ನಾನೇನು ಅದನ್ನ ಸ್ವೀಟ್ ಏನು ಕಂಡ ಇಲ್ಲ ನಂಗಿಲ್ಲ. ಅಲ್ಲ ಅದು ಸ್ವಲ್ಪ ಮಾನವೀಯತೆ ಇರ್ಬೇಕು, ಎಲ್ಲರಿಗೂ ಕೊಟ್ಟು ತಿನ್ಬೇಕು ಅನ್ನೋದು. ತೀರಾ ಸಣ್ಣ ಹುಡುಗರು ಹಂಗೆ ರೂಮ್ನಾಗ ತಗೊಂಡೋಗಿ ಇಟ್ಕೊಂಡ್ರೆ ಏನು ರೀ ಅದು? ನಿಮಗೆ ಹೇಳ್ಬೇಕಾಗಿತ್ತು, ಹೇಳ್ದಷ್ಟ. ಮುಂದಿನ ಸರಿ ಏನರತ್ತಂದ್ರು ನನ್ನ ಕಡೆ ಕೊಡ್ರಿ ಅಂತಂದು ಹೇಳಕತ್ತಿಲ್ಲ. ಆದ್ರೆ ಹೆಂಗೆ ಏನು ಮಾಡ್ಬೇಕು ಅವ್ರಿಗೆ ಹೇಳೋಕ್ಕಾಗಂಗಿಲ್ಲ, ರೂಮ್ನಾಗ ಇಟ್ಕೊಬೇಡ್ರಿ ಹಂಗೆ ಅಂತಂದು. ನನಗಂತ ಹೇಳೋಕ್ಕಾಗಲ್ಲಪ್ಪ. ಎಷ್ಟು ದಿನ ಹಂಗೆ ಮಾಡ್ತಾರೆ, ಅವ್ರೇನು ಪರ್ಮೆಂಟಾಗಿ ಇಲ್ಲೇ ಇರಂಗಿಲ್ಲ. ಇಲ್ಲಿ ಬಿಡು ಹೆಂಗೆ. ಇಲ್ಲಿ ತಗ ಮುಂದಿನ ಸರಿ ಏನು ತರ್ತಾನಲ್ಲ, ಅಕ್ಕನ ಏನಾದ್ರು ಹೇಳಿದ್ರು ನಿನ್ನ ಕಡೆನೇ ಕೊಡ್ತಾನಂತೆ. ನೀನು ಹೋಗಿ ಅಡುಗೆ ಮನೆಗೆ ಇಡುವಂತೆ. ಅಡುಗೆ ಮನೆಗೆ ಇಟ್ಟು ಅಕ್ಕಿ ತಗೊಂಡು ಮತ್ತೆ ರೂಮ್ನಾಗ ಇಟ್ಕೊಳಂಗಿಲ್ಲ. ಈಗ ನಾನೇನು ಕವರ್ ಮತ್ತು ಕೈಯಾಗ ಕೊಟ್ಟು ಹಂಗೆ ಮಾಡಿ ಅನಿಸ್ತೈತಿ. ಇನ್ಮೇಲೆ ನಿನ್ನ ಕಡೆನೇ ಕೊಟ್ಬಿಡ್ತಂತ. ಸರಿ, ಯಾಕೆ ಸ್ವಲ್ಪ ತಲೆ ಹೊಡಿಯಕತ್ತೈತಿ, ನಾನು ಸ್ವಲ್ಪ ತಡ್ಡಕ್ಕಂತಾಗ. ರೀ ನಾಳೆ ಏನಾಯ್ತು ನೆನಪಿಲ್ಲ ನಿಮಗೆ? ನಾಳೆ ಏನೈತಿ ನೆನಪಾಗತ್ತಿಲ್ಲ, ನೀನ ಹೇಳು. ಏನಿಲ್ಲ ಬಿಡಿ. ಮದುವೆ ಆಗಿ 2-3 ವರ್ಷ ಆಯ್ತು. ನನಗೆ ಗೊತ್ತಾಗಲ್ಲ ನಾಳೆ ನಮ್ಮ ಮದುವೆ ದಿನ ಅಂತಂದು. ನೆನಪೈತೇನು? ನಾನೆಲ್ಲ ಅಕ್ಕ ಬಂದು ಖುಷಿ ಒಳಗ ಎಲ್ಲಿ ಎಲ್ಲ ಮರ್ತಿರೇನೋ ಅನ್ಕಂಡೆ. ಇಲ್ಲಪ್ಪ ನೆನಪೈತಿ. ಮತ್ತೆ ಇವತ್ತು ಯಾಕೆ ದೊಡ್ಡ ಬಂದೆ ನಾನು ಕೆಲಸದಿಂದ? ನಿನ್ನ ಪ್ಯಾಟಿ ಕರ್ಕೊಂಡು ಹೋಗಿ ನಿನ್ಗೆ ಇಷ್ಟ ಆಗಿರೋ ಯಾವ್ದಾದ್ರು ಸೀರೆ ಕೊಡಿಸಿ ನಿನ್ಗೆ ಏನು ಇಷ್ಟ ಅದನ್ನೆಲ್ಲ ತಿನ್ಸ್ಕೊಂಡು ಬಂದಿರಾತು ಅಂತಂದೆ ಬಂದಿರೋದು ಈಗ. ಹೌದಾ ನಿಜವಾಗ್ಲು? ಅನ್ಕ ಮತ್ತೆ ನಾನು ಹೋಗಿ ಸ್ವಲ್ಪ ತಡ್ಡಕ್ಕನೆ. ಏನೋ ಎಷ್ಟು 4 ಗಂಟೆಗೆ ತಿಂತ ಬಿಸಿಲೊತ್ತಿಗೆ ಹೋಗೋದು. 5:30-6 ಗಂಟೆ ಸುಮಾರು ಹೋಗೋಣಂತೆ. ಕಸ ಗಿಸ ಹೊಡೆದು ನೀವೆಲ್ಲ ದೀಪ ಹಚ್ಚಿ ರೆಡಿ ಆಗ ಹೋಗ್ಬರೋಣಂತೆ. ಸರಿ ಹೋಗ್ಬರೋಣ. ಹೆಪ್ಪ ದೇವ್ರೆ, ನಾನೆಲ್ಲ ನನ್ನ ಗಂಡು ಮರ್ತಾ ಬಿಟ್ಟ ಅನ್ಕೊಂಡಿದ್ದೆ ಮದುವೆ ದಿನ. ಒಳ್ಳೆ ನೆನ್ಪಿಟ್ಕೊಂಡಾರ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.